ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಫ್ರೈಡೇ ವ್ಲಾಗು. ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ದೇವ್ರಿಗೆ ಪೂಜೆ ಮಾಡಿದೆ. ಹಂಗೆ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ನಮ್ಮ ಮಾವ ಫೋನ್ ಮಾಡಿ ಪೂಜೆ ಇಟ್ಕೊಂಡಿದ್ದೀನಿ ಬಾ ಅಂತ ಹೇಳಿದ್ರು. ಅದಕ್ಕೆ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಪೂಜೆ ಇದು ಮಾಡ್ತಾರೆ, ಆಮೇಲೆ ಅಲ್ಲೇ ಪ್ರಸಾದನೂ ಕೊಡ್ತಾರೆ. ಸೊ ಅದಕ್ಕೆ ಇವಾಗ ನಾನು ನಮ್ಮ ಮಾವ ಕರೆದಿದ್ರಲ್ಲ ಅಂತ ಹೋಗ್ತಾ ಇದ್ದೀನಿ. ಬೆಳಗ್ಗೆ ಪೂಜೆ ಮಾಡಿದ್ದೀನಿ, ಅದು ಒಂದು ತೋರಿಸ್ತೀನಿ. ಮಾರ್ನಿಂಗು ಪೂಜೆ ಮಾಡಿ ಹಣ್ಣು ನೈವೇದ್ಯ ಮಾಡಿ ಇಟ್ಟಿದ್ದೀನಿ. ನಮ್ಮತ್ತೆ ಬಂದರು, ಶೋಭಾತ್ತೆ. ಈಗ ಹೆಲ್ಮೆಟ್ ಹತ್ಕೊಂಡು ಅವ್ರ ಜೊತೆಗೆ ಹೋಗ್ತಾ ಇದ್ದೀನಿ. ಹಾಯ್ ಶೋಭಾತ್ತೆ. ಇವಾಗ ಪೂಜೆ ಮಾಡ್ತಾ ಇದ್ದಾರೆ. ಆಷಾಢ ಶುಕ್ರವಾರ ಆಗಿರೋದ್ರಿಂದ ಇವಾಗ ಪೂಜೆ. ಸೊ ಇದು ಕುವೆಂಪು ಸ್ಕೂಲ್ ಮುಂದೆನೇನೆ ನಮ್ಮ ಮಾವ ಮತ್ತೆ ಅವ್ರ ಫ್ರೆಂಡ್ಸು ಪೂಜೆ ಇಟ್ಕೊಂಡಿರೋದು. ಅಲ್ಲಿ ಬಂದಿದ್ದೀವಿ. ಹಾಯ್. ಇದಕ್ಕೆ ಕಣ್ಣೀರ್ ಬಂದ್ಬಿಟ್ಟೈತಲ್ಲಪ್ಪ, ಕಣ್ಣೀರ್ ಬಂದ್ಬಿಟ್ಟೈತಲ್ಲ. ನಂಗೆ ಸ್ವೀಟ್ ಕೊಡಿ, ನಂದಿದು ತಗೋತೀನಿ. ನಾನು ಸ್ವೀಟ್ ನಂದಿದು. ನೀನು ಆಯ್ತಾ, ತಗೋ ಇಟ್ಕೋ. ನಂಗೆ ಬೇಡ, ನೀನೇ ತಿನ್ನು. ಎಲ್ಲಿಗೆ ಬಿಡಿ, ಎಲ್ಲಿ ವೀಕ್ಷಕರ ಏನೂ ಇಲ್ಲ. ಓಕೆ, ಹಾಯ್ ಫ್ರೆಂಡ್ಸ್. ನಮಸ್ಕಾರ ವೀಕ್ಷಕರೇ. ನಾವು ಇವತ್ತಿನ 3ನೇ ಆಷಾಢ ಶುಕ್ರವಾರದಂದು ನಮ್ಮ ಎಲ್ಲ ಸ್ನೇಹಿತರೊಂದಿಗೆ ವಿಜಯನಗರದ ಕುಟುಂಬಸ್ಥರೊಂದಿಗೆ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ 3ನೇ ಆಷಾಢ ಶುಕ್ರವಾರದ ಪೂಜೆ ಹಮ್ಮಿಕೊಂಡಿದ್ದೀವಿ. ಮತ್ತು ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಆಯುಷ್ಯ, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ, ನಮ್ಮ ಮೈಸೂರನ್ನ ಹೀಗೆ ಕಾಪಾಡಲಿ ಎಂದು ಕೇಳ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದು ಮಾಡಲಿ. ಜೈ ಚಾಮುಂಡಿ. ಜೈ ಚಾಮುಂಡೇಶ್ವರಿ ಮಾತಾ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ರುದ್ರೇಶ್ ಅಂತ. ನಾ ಸರಸ್ವತಿಪುರಮಿಂದ ಮಾತಾಡ್ತಾ ಇರೋದು. ಅಂದರೆ ಸರಸ್ವತಿಪುರಮಲ್ಲಿ ನಾವು ಕಳೆದ 2 ವರ್ಷದಿಂದ ಆಷಾಢ ಮಾಸದ ಪ್ರಯುಕ್ತ ಚಾಮುಂಡೇಶ್ವರಿ ಪೂಜೆ ಹಮ್ಮಿಕೊಂಡು ಬರ್ತಾ ಇದ್ದೀವಿ. ಸೊ ಈ ವರ್ಷನೂ ಕೂಡ 3ನೇ ವಾರದ ಪ್ರಯುಕ್ತ ನಾವು ಚಾಮುಂಡೇಶ್ವರಿ, ನಮ್ಮ ಅಂಗಡಿ ಇದು ಐಸ್ ಕ್ರೀಮ್ ಶಾಪ್ ಇದೆ, ಅರುಣ್ ಐಸ್ ಕ್ರೀಮ್ ಅಂತ. ಸೊ ಅಂಗಡಿ ಪ್ರಯುಕ್ತ ನಾವು ಪೂಜೆ ಹಮ್ಮಿಕೊಂಡಿದ್ದೇವೆ. ಒಂದೇ ಮಧ್ಯಾಹ್ನ 12 ಗಂಟೆಗೆ ಇಲ್ಲಿ ಪ್ರಸಾದ ವಿಸ್ತರಣೆ ಇರುತ್ತೆ ಎಲ್ಲ ಭಕ್ತಾದಿಗಳಿಗೂ. ಸೊ ವರ್ಷ ಅಂದರೆ ಎಲ್ರಿಗೂ ಒಳ್ಳೇದಾಗಲಿ, ಫ್ರೆಂಡ್ಸು ಮತ್ತು ಕುಟುಂಬದವರು ಸೇರಿಸಿ ಮಾಡ್ತಾ ಇರೋಂಥ ಪೂಜೆ ಇದು. ಸೊ ಹಾಗಾಗಿ ಇಲ್ಲಿ ಡಿಸ್ಟರ್ಬ್ ಮಾಡಬಾರ್ದು, ಹಂಗೆ ಮಾಡ್ಕೊಂಡಿದ್ವಿ. ಸೊ ಈಗ ಪೂಜೆ ಎಲ್ಲ ಚೆನ್ನಾಗಿ ನೆರವೇರಿದೆ. ಇನ್ನೊಂದು ಸ್ವಲ್ಪ ಹೊತ್ತು ಪ್ರಸಾದ ವಿಸ್ತರಣೆ ಮಾಡ್ತೀವಿ. ಸೊ ಇದೇ ಥರ ನಮ್ಮ ವಿಡಿಯೋ ಮಾಡ್ತಾ ಇರೋಂಥವ್ರು ನಮ್ಮ ಸಿಸ್ಟರು. ಸೊ ಹಿಂಗೆ ನೋಡ್ತಾ ವಿಡಿಯೋಗೆ ಲೈಕ್ಸ್, ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು. ಕಾಣ್ತಾ ಇದ್ದೀರಾ ಇವಾಗ? ಇವರು ಗೊತ್ತಲ್ಲ, ಇವರು ನಮ್ಮ ಶೋಭಾತ್ತೆ. ಇವರು ನಮ್ಮ ಮಾವನ ಫ್ರೆಂಡ್ ರುದ್ರ ಅಣ್ಣ ಅಂತ. ಇವಾಗ ಮಾತಾಡಿದ್ರಲ್ಲ, ಏನು ರುದ್ರೇಶ. ನಾವು ರುದ್ರ ಅಣ್ಣ ಅಂತಾನೆ ಕರೆಯೋದು. ಇವರು ನಮ್ಮ ಮಾವನ ಫ್ರೆಂಡ್. ನಮ್ಮ ಮಾವ ಕ್ಯಾಮ್ರಾದಲ್ಲಿ ಬರ್ತಾ ಇಲ್ಲ, ಬಟ್ ಆದ್ರೂ ತೋರಿಸ್ತೀನಿ ಅವ್ರನ್ನ. ಒಂದ್ಸಲ ಸಿಕ್ಕಾಕೋತಾರೆ ಇವಾಗ ನನ್ನ ಕೈಲಿ, ಅವಾಗ ತೋರಿಸ್ತೀನಿ.
ಈಗ ಮಾತಾಡಿದ್ರಲ್ಲ, ಇವರು ನಮ್ಮ ಮಾವನ ಫ್ರೆಂಡ್. ಮಾಡ್ಲಾ? ಹಾ. ಇವಾಗ ನಾನು ನಮ್ಮ ಲೇಡೀಸ್ನ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡ್ತೀನಿ. ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಮೀನಾಕ್ಷಿ. ಏನಿಗೆ ಬಂದಿದ್ದೀರಾ ಇಲ್ಲಿ? ನಾವು ನಮ್ಮ ಅಂಗಡಿ ಹತ್ರ ಪೂಜೆ ಇಟ್ಕೊಂಡಿದ್ದೀವಿ. ಇದು ಯಾರ್ದು ಅಂಗಡಿ? ನಮ್ಮದೇನೆ ಅಂಗಡಿ ಅದು. ನಿಮ್ಮದೇನಾ ಅಂಗಡಿ? ಮತ್ತೆ ಹೇಳಿ. ನಮ್ಮದೇನೆ ಅಂಗಡಿ ಪೂಜೆ ಇಟ್ಕೊಂಡಿದ್ದೀವಿ, ಚಾಮುಂಡೇಶ್ವರಿ ಅಮ್ಮ ಅವ್ರದ್ದು. ಅದಕ್ಕೋಸ್ಕರ ನಾವು ಇಲ್ಲಿ ಪೂಜೆ ಮಾಡಿ ಎಲ್ಲರನ್ನೂ ಕರೆದು ಅವ್ರಿಗೆಲ್ಲರನ್ನೂ ಪೂಜೆಗೋಸ್ಕರ ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡಿದ್ತಾ ಇದ್ವಿ. ಎಲ್ಲರೂ ಬಂದು ಪೂಜೆ ಎಲ್ಲ ಮುಗಿಸಿ ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ಇನ್ನೊಬ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ನೀವು ಮಾತಾಡ್ತೀರಾ ಅಲ್ಲ? ನಿಮ್ಮ ಹೆಸರು ಹೇಳಿ ಸಾಕು. ಇಲ್ಲ, ನಿಮ್ಮ ಹೆಸರು ಹೇಳಿ ಸಾಕು. ನನ್ನ ಹೆಸರು ಗೀತಾ. ಗೀತಾ. ನಿಮ್ಮ ಹೆಸರು ಏನು? ನನ್ನ ಹೆಸರು ಪಾರ್ವತಿ. ನೀವೇನ್ ಮಾಡ್ತಾ ಇದ್ದೀರಾ ಇಲ್ಲಿ? ನಾವು ಇಲ್ಲಿ ಪೂಜೆ ಇಟ್ಕೊಂಡಿದ್ವಿ ಸರಸ್ವತಿಪುರಂನಲ್ಲಿ. ಅದು ಪೂಜೆ ಮಾಡಕ್ಕೆ ಫ್ರೆಂಡ್ಗಳು, ನಮ್ಮ ಮಗನ ಫ್ರೆಂಡು, ಎಲ್ಲಾರು ಭಕ್ತಾದಿಗಳಿಗೆಲ್ಲ ಅನ್ನದಾನ ಮಾಡೋಣ ಅಂತ ಪೂಜೆ ಇಟ್ಕೊಂಡಿದ್ವಿ. ಅದಕ್ಕೆ ಬಂದಿದೀವಿ ಇಲ್ಲಿ. ವರ್ಷ 2 ವರ್ಷದಿಂದ ನಡ್ಕೊಂಡ್ ಬರ್ತಾ ಇದ್ವಿ. ಅದಕ್ಕೆ ಎಲ್ಲರಿಗೂ ಅನ್ನದಾನ ಮಾಡೋಣ ಅನ್ಕೊಂಡಿದೀವಿ. ಅದಕ್ಕೆ ಪೂಜೆ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಇವಾಗ ಪೂಜೆ ನೋಡಿ ಗೈಸ್, ನಮ್ಮಮ್ಮ ಲೇಟಾಗಿ ಬಂದಿದ್ದಾರೆ. ನಾನು ಬೆಳಗ್ಗೆನೆ ಬಂದಿದ್ದೆ. ಇವಾಗ ಪೂಜೆ ಎಲ್ಲ ಆದ್ಮೇಲೆ ಪ್ರಸಾದ ಹಂಚಕ್ಕೆ ಅಂತ ಶುರು ಮಾಡಿದ್ದಾರೆ. ಜನ ಎಲ್ಲ ಜಾಸ್ತಿನೇ ಸೇರಿದ್ರು. ಆದ್ರಿಂದ ಪ್ರಸಾದಕ್ಕೆ ಏನೇನ್ ಮಾಡಿದ್ರು ಅಂತ ಅಂದ್ರೆ, ಬಿಸಿಬೇಳೆ ಬಾತ್ ಮಾಡಿದ್ರು, ಆಮೇಲೆ ಟೊಮ್ಯಾಟೊ ಬಾತ್, ಮೊಸರನ್ನ, ಕೇಸರಿ ಬಾತ್ ಇದೆಲ್ಲ ಮಾಡಿದ್ರು. ಆಮೇಲೆ ಇನ್ನೊಂದು ವಿಚಾರ ಏನಪ್ಪಾ ಅಂತ ಅಂದ್ರೆ, ಸದ್ಯ ಪೂಜೆ ಎಲ್ಲ ಆಗಿ ಪ್ರಸಾದ ಹಂಚೋವರೆಗೂ ಮಳೆ ಬರಲಿಲ್ಲ. ಅದೊಂದು ಖುಷಿ ವಿಚಾರ. ಏನಕ್ಕೆ ಅಂತ ಅಂದ್ರೆ, ಸ್ವಲ್ಪ ಮೋಡ ಎಲ್ಲ ಇತ್ತು. ನಮ್ಗೆ ಅದೇ ಭಯ ಆಗೋಗಿತ್ತು, ಇಲ್ಲಿ ಮಳೆ ಬರುತ್ತೋ ಏನೋ ಅಂತ. ಒಟ್ನಲ್ಲೆಲ್ಲ ಚೆನ್ನಾಗಾಯ್ತು. ಅದೊಂದು ಖುಷಿ ನಮ್ಗೆ. ಈಗ ಪ್ರಸಾದ ತಿಂತಾ ಇದೀವಿ ನಾವು ಎಲ್ಲರೂ ಕುತ್ಕೊಂಡು. ಕಾಣಿಸ್ದೆ ಬಿಡು ಅಚ್ಚು. ನೋಡಿ, ಅಲ್ಲಿ ನಮ್ಮ ಮಾವ ಮತ್ತೆ ಅವ್ರ ಫ್ರೆಂಡ್ ಇಬ್ರು ಕೂತಿದ್ದಾರೆ. ಅವ್ರಿಬ್ರು ಕ್ಯಾಮ್ರಾ ಮುಂದೆ ಬರಲ್ಲ, ಅದಕ್ಕೇನೆ ಅವ್ರಿಬ್ರಿಗೂ ಗೊತ್ತಾಗದೆ ಇರಂಗ್ ತೆಗಿತಾ ಇದ್ದೀನಿ. ಗ್ರೀನ್ ಕಲರ್ ಟೀ ಶರ್ಟ್ ನಮ್ಮ ಮಾವ, ಅಲ್ಲಿ ಪಕ್ಕದಲ್ಲಿರೋರು ಅಭಿ ಅಣ್ಣ ಅವ್ರ ಫ್ರೆಂಡು. ಅಚ್ಚು ಅಚ್ಚು ಮಾವ ತಿರುಗಿ ಇಲ್ಲಿ. ಎಲ್ಲ ಪ್ಯಾಕ್ ಮಾಡ್ತಾವ್ರೆ. ಕೊನೆಗೂ ಅಚ್ಚು ಮಾವ ಕ್ಯಾಮ್ರಾಗ್ ಬಂದ್ರು. ಇವಾಗ ನಮ್ಮ ಮಾವ ಮತ್ತೆ ಅವ್ರ ಫ್ರೆಂಡ್ಸು ಪಟಾಕಿ ಹೊಡಿಯೋಣ ಅಂತ ಅನ್ಕೊಂಡಿದ್ದಾರೆ. ಮಳೆ ಬರ್ತಾ ಇದೆ, ನೋಡ್ಬೇಕು ಏನಾಗುತ್ತೆ ಅಂತ. ಪಟಾಕಿ ಇವಾಗ ಹೊಡಿತೀವಿ. ಬೇಡ, ಇವಾಗ ಸರ ಪಟಾಕಿ ಹೊಡಿತಾ ಇದಾರೆ. ನಮ್ಮ ಮಾವ ಮತ್ತೆ ಫ್ರೆಂಡ್ಸ್ ಪಟಾಕಿ ಹೊಡಿತಾ ಇದಾರೆ ಇವಾಗ, ಸರ ಪಟಾಕಿ. ಮಳೆ 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 ಅದಕ್ಕೆ ಅಯ್ಯೋ ಆಗಲ್ಲ ಗೈಸ್, ಭಯ ಆಗುತ್ತೆ ನಂಗೆ. ಇಲ್ಲ ಇಲ್ಲ ಇದೆ, ಎತ್ತಿದೆ. ಅಮ್ಮ ಅಮ್ಮ ಮಳೆ ಜೋರಿದೆ, ಅದಕ್ಕೆ ಆಗ್ತಿಲ್ಲ ಅದು. ಆಯ್ತು, ಪಟಾಕಿ ಹೊಡೆದಾಯ್ತು. ಯಪ್ಪ, ಮಳೆ ಬಂದ್ರು ಪಟಾಕಿ ಹೊಡೆದ್ವಿ. ಓಕೆ ಗೈಸ್, ಇವಾಗ ಮನೆಗೆ ರೀಚ್ ಆದ್ವಿ. ಅಲ್ಲಿ ಪಟಾಕಿ ಎಲ್ಲ ಹೊಡೆದ್ರು. ಅದನ್ನೆಲ್ಲ ನೋಡಿಕೊಂಡು ಆಮೇಲೆ ಎಲ್ರಿಗೂ ಬಾಯ್ ಹೇಳಿ ಇವಾಗ ಮನೆಗೆ ಬಂದ್ವಿ. ಫುಲ್ ಟಯರ್ಡ್ ಆಗಿದೆ, ಸ್ವಲ್ಪ ರೆಸ್ಟ್ ಮಾಡಬೇಕು. ಇವಾಗ ನಾನು ರೆಸ್ಟ್ ಮಾಡಿ ಆಮೇಲೆ ಏನು ಮಾಡೋದು ಅಂತ ನೋಡ್ತೀನಿ. ಅಲ್ಲಿಂದ ಬಂದಮೇಲೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ.
ಸೊ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.